ಪ್ರತಿಯೊಬ್ಬ ವಿಶ್ವಾಸಿಯ ಸುತ್ತಲೂ ಒಂದು ಬೇಲಿ ಇದೆ. ದೇವರು ಸಮ್ಮತಿಸಿದ ಹೊರತು ಸೈತಾನನು ನಮ್ಮನ್ನು ಮುಟ್ಟಲಾಗುವುದಿಲ್ಲ. ಆತ್ಮೀಯ ವೀಕ್ಷಕರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ಯೋಬನ ಪುಸ್ತಕದ ಮೊದಲನೆಯ ಅಧ್ಯಾಯವು ಪರಲೋಕದಲ್ಲಿಯೂ ಭೂಮಿಯಲ್ಲಿಯೂ ನಡೆದ ನಾಟಕದಂತಿದೆ. ದುರಂತಗಳ ಮೇಲೆ ದುರಂತ ಯೋಬನ ಜೀವಿತದಲ್ಲಿ ಬಂದಾಗ ಯೋಬನ ಪ್ರತಿಕ್ರಿಯೆ ನಮ್ಮ ಜೀವಿತಕ್ಕೆ ಏನನ್ನು ಕಲಿಸುತ್ತದೆ ಎಂಬುದನ್ನು ಇಂದಿನ ಅಧ್ಯಾಯದಲ್ಲಿ ತಿಳಿದುಕೊಳ್ಳಲು ದೇವರಾತ್ಮನ ಸಹಾಯದಿಂದ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ವಾಕ್ಯಗಳು ಜೀವವುಳ್ಳದಾಗಿದೆ. ಅದು ನಮ್ಮ ಸಂಗಡ ಮಾತನಾಡುತ್ತದೆ. ಈ ಕಾರ್ಯಕ್ರಮದಲ್ಲಿ ನಿನ್ನ ವಾಕ್ಯಗಳನ್ನು ನಾವು ಅಧ್ಯಯನ ಮಾಡುವಾಗ ನಮ್ಮ ಸಂಗಡ ಮಾತನಾಡು. ನಮ್ಮ ಸ್ಥಿತಿಯನ್ನು ತಿಳಿಯಪಡಿಸು. ಬಲಹೀನತೆಯಲ್ಲಿ ಬಲ ಕೊಡು. ಪಾಪದ ಜೀವಿತದಿಂದ ಬಿಡುಗಡೆ ಮಾಡು. ಸತ್ಯವನ್ನು ಅರಿತವರಾಗಿ ಸತ್ಯದಲ್ಲಿ ಜೀವಿಸುವುದಕ್ಕೆ ಸಹಾಯ ಕೊಡು. ನಮ್ಮೆಲ್ಲ ಬಲಹೀನತೆಯಲ್ಲಿ ನಿನ್ನ ಬಲವು ಪೂರ್ಣ ಸಾಧಕವಾಗುವಂತೆ ಮಾಡು. ಇಡೀ ಕಾರ್ಯಕ್ರಮದಲ್ಲಿ ನಿನ್ನ ದಿವ್ಯ ಪ್ರಸನ್ನತೆ ನಮ್ಮನ್ನು ನಡೆಸಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ಯೋಬನ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ 1ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯಾಂಶ ಪರಲೋಕದಲ್ಲಿಯೂ ಭೂಮಿಯಲ್ಲಿಯೂ ನಡೆದ ನಾಟಕ ಎಂಬುದಾಗಿದೆ. ಯೋಬ 1ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಊಚ್ ದೇಶವು ಮಧ್ಯಪೂರ್ವ ದೇಶದಲ್ಲೆಲ್ಲೋ ಇತ್ತು. ಇದಕ್ಕಿಂತ ಹೆಚ್ಚಿನದೇನೂ ಅದರ ಕುರಿತಾಗಿ ತಿಳಿದಿರುವುದಿಲ್ಲ. ಇದರ ನಿರ್ದಿಷ್ಟ ಸ್ಥಳದ ಕುರಿತಾಗಿ ಚರಿತ್ರಕಾರನಾದ ಯೋಸೇಫನು ಚಿಕ್ಕ ಬೆಳಕನ್ನು ಚೆಲ್ಲುತ್ತಾನೆ. ಆದಿಕಾಂಡ ಪುಸ್ತಕ 10ನೇ ಅಧ್ಯಾಯ 22 ಮತ್ತು 23ನೇ ವಚನದಲ್ಲಿ ಊಸನು ಆರಾಮನ ಮಗನಾಗಿದ್ದನೆಂದು ಹೇಳಲಾಗಿದೆ. ಅವನು ಶೇಮನ ಮಗನು. ಆದಿಕಾಂಡ 22ನೇ ಅಧ್ಯಾಯ 20 ಮತ್ತು 21ರಲ್ಲಿ ಊಚ್ ಎಂಬವನು ನಾಹೋರನ ಚೊಚ್ಚಲ ಮಗನು. ಇವನು ಅಬ್ರಹಾಮನ ತಮ್ಮನು. ಊಚನು ಪುರಾತನ ಪಟ್ಟಣವಾದ ದಮಸ್ಕವನ್ನು ಕಟ್ಟಿದವನೆಂದು ಯೋಸೇಫನು ಹೇಳುತ್ತಾನೆ. ಈ ದಮಸ್ಕವು ಅತಿ ಪ್ರಾಚೀನವಾದ, ಆದರೆ ಇಂದಿನವರೆಗೂ ಜನವಸತಿಗಳಿದ್ದ ಊರಾಗಿತ್ತು. ಆದ್ದರಿಂದ ಸಿರಿಯಾದ ಮರುಭೂಮಿ ಪ್ರದೇಶದಲ್ಲೆಲ್ಲೋ ವಾಸಿಸುತ್ತಿದ್ದನೆಂದು ಹೇಳಬಹುದು. ಕರ್ತನಲ್ಲಿ ಪ್ರಿಯರೇ, ದೇವರು ಪೌಲನನ್ನು ಮುಂದಣ ತರಬೇತಿಗಾಗಿ ಕಳಿಸಿದ್ದು ಇದೇ ಮರುಭೂಮಿ ಪ್ರದೇಶಕ್ಕೆ. ಈ ಮರುಭೂಮಿ ಸ್ಥಳದಲ್ಲಿಯೇ ದೇವರು ಅನೇಕ ತನ್ನ ಜನರನ್ನು ಶಿಕ್ಷಣಕ್ಕಾಗಿ ಕಳುಹಿಸಿದ್ದಾನೆ. ಪ್ರಿಯ ಮಿತ್ರನೇ, ನನ್ನ ಊಚ್ ದೇಶ, ನಿನ್ನ ಊಚ್ ದೇಶ ಭೌಗೋಳಿಕವಾಗಿ ಬೇರೆ ಬೇರೆ ಆಗಿರಬಹುದು. ಅದು ಈ ಲೋಕದಲ್ಲಿನ ಯಾವುದೇ ಸ್ಥಳವಾಗಿರಬಹುದು. ಅದು ವಿಶೇಷವಾದದ್ದಲ್ಲ. ಆ ಸ್ಥಳದಲ್ಲಿ ದೇವರು ನಮಗೆ ಕೆಲವು ಪಾಠಗಳನ್ನು ಕಲಿಸಲಿಕ್ಕಿದ್ದಾನೆನ್ನುವುದೇ ವಿಶೇಷವಾದದ್ದು. ಯೋಬನು ದೋಷವಿಲ್ಲದವನಾಗಿದ್ದಾನೆಂದು ಹೇಳಲ್ಪಟ್ಟಿದೆ. ಇದರ ಅರ್ಥವೇನು? ಅವನು ದೇವರೊಂದಿಗಿನ ತನ್ನ ಸಂಬಂಧದಲ್ಲಿ ಸರಿಯಾದವನಾಗಿದ್ದನು. ಅಂದರೆ ಅವನು ಹೋಮಗಳನ್ನು ಕ್ರಮವಾಗಿ ಅರ್ಪಿಸುತ್ತಿದ್ದನು. ವಚನ 5ರಲ್ಲಿ ನೋಡುತ್ತೇವೆ. ಆ ದಿನಗಳಲ್ಲಿನ ಹೋಮವೆಂದರೆ ಅದು ಸರ್ವಾಂಗ ಹೋಮವಾಗಿತ್ತು. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೆಂದು ಬರೆದದೆ. ದೇವರ ಕುರಿತು ಅವನಿಗೆ ಉನ್ನತವಾದ ಪವಿತ್ರವಾದ ಭಾವನೆಯಿತ್ತು. ಇದರಿಂದಾಗಿ ಅವನು ಕೆಟ್ಟದ್ದನ್ನು ಹಾಗೆ ಮಾಡುತ್ತಿದ್ದನು. ದೇವರ ಜ್ಞಾನವೇ ಇಲ್ಲದ ಆಧುನಿಕ ಮಾನವನಿಗಿಂತ ಅವನು ಭಿನ್ನವಾಗಿದ್ದನು. ಯೋಬ 1ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವನಿಗೆ 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು ಇದ್ದರು. ಅವನಿಗೆ 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, ಅನೇಕನೇಕ ಸೇವಕರು ಇದ್ದದರಿಂದ ಅವನು ಮೂಡನ ದೇಶದವರಲ್ಲೆಲ್ಲ ಹೆಚ್ಚು ಸ್ವಾಸ್ಥ್ಯವುಳ್ಳವನಾಗಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ,
ಅವನಿಗೆ 10 ಮಂದಿ ಮಕ್ಕಳ ವಿಶೇಷವಾದ ಸಂಸಾರವಿತ್ತು. ಅವನಿಗೆ ತುಂಬ ಐಶ್ವರ್ಯವಿದ್ದರಿಂದ ಸುಖಭೋಗಗಳಲ್ಲಿ ಜೀವಿಸುತ್ತಿದ್ದನು. ಪ್ರಯಾಣಕ್ಕೆ ಒಂಟೆಗಳಿದ್ದವು. ಆ ದಿನಗಳಲ್ಲಿ ಅವನು ಸಾಗಾಟದ ವ್ಯವಹಾರ ಮಾಡುತ್ತಿದ್ದಿರಬಹುದು. ಹಾಲಿಗಾಗಿ ಕತ್ತೆಗಳಿದ್ದವು. ಆ ದಿನಗಳಲ್ಲಿ ಅದನ್ನು ಎಲ್ಲರೂ ಇಷ್ಟಪಡುತ್ತಿದ್ದರು. ಈ ಮನುಷ್ಯನು ಸಂಭ್ರಮದಿಂದ ಬದುಕುತ್ತಿದ್ದನು. 3ನೇ ವಚನದ ಕೊನೆ ಭಾಗ ನೋಡುವಾಗ ಅವನು ಪ್ರಪಂಚದ ಅನೇಕ ಶ್ರೀಮಂತರ ಐಶ್ವರ್ಯವನ್ನೆಲ್ಲ ಒಟ್ಟು ಸೇರಿಸಿದಷ್ಟು ಶ್ರೀಮಂತನಾಗಿದ್ದಾನೆಂದು ಕಾಣುತ್ತದೆ. ಯೋಬ 1ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ, ಅವನ ಕುಮಾರರು ಒಂದೊಂದು ದಿನ ಒಬ್ಬೊಬ್ಬನ ಮನೆಯಲ್ಲಿ ಔತಣವನ್ನು ನಡೆಸುತ್ತಾ ಆ ಭೋಜನಕ್ಕೆ ತಮ್ಮ 3 ಅಕ್ಕ ತಂಗಿಯರನ್ನು ಕರೆ ಕಳಿಸುತ್ತಿದ್ದರು ಎಂಬುದಾಗಿ. ಪ್ರಿಯರೇ, ಅವರು ಐಶ್ವರ್ಯದಿಂದ ಜೀವಿಸುತ್ತಿದ್ದರಿಂದ ಸುಲಭ ಜೀವನ ನಡೆಸುತ್ತಿದ್ದರು. ಆದರೆ ಈ ಎಲ್ಲ ಸಮೃದ್ಧಿಯ ಸುಖದ ನಡುವೆಯೂ ಯೋಬನ ಹೃದಯದಲ್ಲಿ ಭಯವಿದ್ದೇ ಇತ್ತು. ಯೋಬನ ಪುಸ್ತಕ 1ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಔತಣ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಯಿಸಿ ಶುದ್ಧಿಪಡಿಸಿ ಬೆಳಿಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಿದ್ದನು. ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಿದ್ದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ನನಗೆ ಆಸಕ್ತಿಕರವಾಗಿ ಕಾಣುವುದೇನೆಂದರೆ, ಯೋಬನು ತನ್ನ ಪರವಾಗಿ ಹೋಮವು ಬೇಕೆಂದು ಅವನಿಗೆ ಅನಿಸಲಿಲ್ಲ. ತಾನು ದೇವರೊಂದಿಗೆ ಸರಿಯಾಗಿದ್ದೇನೆಂದು ನೆನೆಸಿದನು. ಆದರೆ ತನ್ನ ಮಕ್ಕಳು ದೇವರಿಗೆ ಅಷ್ಟು ಸಮೀಪವಾಗಿರಲಿಕ್ಕಿಲ್ಲವೆಂದು ನೆನೆಸಿದನು. ಆದ್ದರಿಂದ ಅವರಿಗೋಸ್ಕರ ಹೋಮಗಳನ್ನು ಅರ್ಪಿಸಿದನು. ಅವನ ಮನೆಯಲ್ಲಿ ಅವನೇ ಮಹಾಯಾಜಕನಾಗಿದ್ದನು. ಪ್ರಿಯರೇ, ಇದು ಮೊದಲನೆಯ ದೃಶ್ಯದ ಅಂತ್ಯವಾಗಿದೆ. ಒಬ್ಬ ಬಹು ಶ್ರೀಮಂತನಾದವನು ಒಳ್ಳೆಯ ಪ್ರೀತಿಯ ಮನೆಯವರೊಂದಿಗೆ ಎಲ್ಲ ಸಮೃದ್ಧಿಯಲ್ಲಿ ಬದುಕುವ ಚಿತ್ರಣ. ಆದರೆ ಅವನ ಹೃದಯದಲ್ಲಿ ಒಂದು ಭಯವಿತ್ತು. ಈ ದಿನಗಳಲ್ಲಿ ಅನೇಕರಿಗೆ ತಮ್ಮ ಮಕ್ಕಳ ಕುರಿತಾಗಿಯೂ ಇದೇ ರೀತಿಯ ಭಯವಿರುತ್ತದೆ. ಅವರ ಸಮಸ್ಯೆಗಳನ್ನು ತಾನೇ ಪರಿಹರಿಸಲಾರನೆಂದು ತಿಳಿದಿದ್ದರಿಂದ ಅವನು ದೇವರ ಮೊರೆ ಹೋಗುತ್ತಾನೆ. ತಮ್ಮ ಮಗ ಇಲ್ಲವೇ ಮಗಳು ಮನೆ ಬಿಟ್ಟು ಹೋಗಿ ತೊಂದರೆಗೊಳಗಾಗಿ ಅಮಲು ದ್ರವ್ಯಕ್ಕೆ ದಾಸರಾಗಿ ಜೀವಿಸುತ್ತಿದ್ದಾರೆ ಎಂದು ಅನೇಕ ಹೆತ್ತವರು ಈ ದಿನಗಳಲ್ಲಿ ಕೊರಗುತ್ತಿರಬಹುದು. ಯೋಬನ ಹಾಗೆ ಅವರಿಗೆ ದೇವರ ಬಳಿಗೆ ಹೋಗಲು ಸಾಧ್ಯವಾಗಲಿಲ್ಲ. ಈ ಕಾರಣದಿಂದಾಗಿ ತಾವು ಪರಿಹರಿಸಲಾಗದ ಸಮಸ್ಯೆಗಳೊಂದಿಗೆ ತೊಳಲಾಡುತ್ತಿದ್ದಾರೆ. ಯೋಬನಿಗೆ ತನ್ನ ಭಯದೊಂದಿಗೆ ಎಲ್ಲಿಗೆ ಹೋಗಬೇಕೆಂಬುದು ತಿಳಿದಿತ್ತು. ಅವನು ತನ್ನ ಮಕ್ಕಳಿಗೋಸ್ಕರ ಸರ್ವಾಂಗ ಹೋಮಗಳನ್ನು ಅರ್ಪಿಸಿದನು. ಸರ್ವಾಂಗ ಹೋಮವು ಕ್ರಿಸ್ತನಿಗೆ ಹೋಲಿಕೆಯಾಗಿದೆ. ಈ ಮನುಷ್ಯನು ದೇವರ ಮನುಷ್ಯನಾಗಿದ್ದನು. ಮುಂದಕ್ಕೆ ನೋಡೋಣ. ಪರಲೋಕ. ಮುಂದಿನ ವಚನದಲ್ಲಿ ಪರಲೋಕದ ಅದ್ಭುತವಾದ ದೃಶ್ಯವಿದೆ. ಯೋಬನಿಗಾಗಲಿ ಈ ಗ್ರಂಥದಲ್ಲಿನ ಇತರರಿಗಾಗಲಿ ಪರಲೋಕದಲ್ಲಿ ನಡೆದದ್ದಾವುದೂ ತಿಳಿದಿರಲಿಲ್ಲ. ಆದರೆ ಈ ದಿನಗಳಲ್ಲಿ ದೇವರ ಮಕ್ಕಳಿಗೆ ಸಂಭವಿಸುವ ಕೆಲವು ಸಂಗತಿಗಳ ಮೇಲೆ ಇದು ಬೆಳಕು ಚೆಲ್ಲುವಂಥದ್ದಾಗಿದೆ. ಅದು ಪೂರ್ಣ ವಿವರಣೆ ಎಂದು ನಾನು ಹೇಳುತ್ತಿಲ್ಲ, ಸ್ವಲ್ಪ ಅಂಶ ಮಾತ್ರ. ಯೋಬ 1ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ, ಒಂದಾನೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನು ಎಂಬ ಆಪಾದಕ ದೂತನು ಅವರ ಜೊತೆಯಲ್ಲಿ ಬಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಪರಲೋಕದ ದೃಶ್ಯವಾಗಿದೆ. ದೇವರು ನಿರ್ಮಿಸಿದ ಆತನ ದೂತರು ದೇವರೆದುರಿನಲ್ಲಿ ಕಾಣಿಸಿಕೊಂಡರು. ನನಗೆ ಅವರ ಕುರಿತು ಏನೇನೋ ತಿಳಿಯದು. ಅವರು ಅಸಂಖ್ಯರಾಗಿದ್ದರು. ಸಮುದ್ರ ತೀರದ ಉಸುಬಿನಂತೆ ಲೆಕ್ಕಿಸಲಾರದಿಷ್ಟಿದ್ದರು. ಅವರು ಮನುಷ್ಯರಾಗಿರಲಿಲ್ಲ, ನಮ್ಮ ಸಂತತಿಗೆ ಸೇರಿದವರಲ್ಲ. ಆದರೂ ಅವರು ದೇವರಿಂದಲೇ ಸೃಷ್ಟಿಸಲ್ಪಟ್ಟವರಾಗಿದ್ದು ಜವಾಬ್ದಾರಿಯುಳ್ಳವರಾಗಿದ್ದರು. ಅವರು ದೇವರ ಬಳಿಗೆ ಕ್ರಮವಾಗಿ ಬಂದು ವರದಿ ಒಪ್ಪಿಸಬೇಕಾಗಿತ್ತು. ನಾವು ಇದನ್ನು ನಿರೀಕ್ಷಿಸಬಹುದು. ಆದರೆ ಅಲ್ಲಿ ಒಂದು ದಿಗ್ಭ್ರಮೆಗೊಳಿಸುವ ಸಂಗತಿ ನಡೆಯಿತು. ಸೈತಾನನು ಜೊತೆಯಲ್ಲಿ ಬಂದನು. ಇದು ಆಶ್ಚರ್ಯಕರವಾದದ್ದು. ಯೋಬ 1ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯೆಹೋವನು ಸೈತಾನನನ್ನು ಎಲ್ಲಿಂದ ಬಂದಿ ಎಂದು ಕೇಳಲು ಸೈತಾನನು ಯೆಹೋವನಿಗೆ, ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೆನು ಎಂದು ಹೇಳಿದನು. ಪ್ರಿಯರೇ, ಸೈತಾನನು ಕೂಡ ವರದಿ ಒಪ್ಪಿಸಬೇಕಾಗಿತ್ತು. ಇದು ಆಶ್ಚರ್ಯವಲ್ಲವೇ? ಅವನು ನರಕದಿಂದ ಬಂದನೆಂದು ಯೋಚಿಸುತ್ತೀರಾ? ಅಲ್ಲ, ನರಕವು ಇನ್ನೂ ತೆರೆಯಲ್ಪಟ್ಟಿರಲಿಲ್ಲ. ಈ ಲೋಕದಲ್ಲಿ 1000 ವರ್ಷದ ಆಳ್ವಿಕೆ ಪ್ರಾರಂಭವಾಗುವ ತನಕ ಅದು ತೆರೆಯಲ್ಪಡುವುದಿಲ್ಲ. ನರಕವು ಸೈತಾನನಿಗೂ ಅವನ ದೂತರಿಗೂ ತಕ್ಕದ್ದಾಗಿ ಸಿದ್ಧವಾಗುವಂಥದ್ದು. ಅವರು ಇನ್ನೂ ಅಲ್ಲಿಗೆ ಹೋಗಿರಲಿಲ್ಲ. ಆದರೆ ಸತ್ಯ ಸಂಗತಿಯೇನೆಂದರೆ, ಈ ಭೂಮಿಯಲ್ಲಿ ಸೈತಾನನಿಗೆ
ನನಗೆ ನಿನಗೆ ಇರುವಷ್ಟೇ. ಒಂದು ವೇಳೆ ಅದಕ್ಕಿಂತಲೂ ಹೆಚ್ಚಿನ ಪ್ರವೇಶವಿರುತ್ತದೆ. ಈ ಭೂಮಿಯು ಸೈತಾನನ ರಾಜ್ಯವಾಗಿದೆ. ಅವನು ನರಕದಲ್ಲಿಲ್ಲ. ಅವನು ಈ ಲೋಕದಲ್ಲೆಲ್ಲ ಸಂಚರಿಸುತ್ತಾ ಬಂದೆನೆಂದು ಹೇಳುತ್ತಾನೆ. ಸತ್ಯವೇದವು ಅವನನ್ನು ಈ ಲೋಕದ ದೇವರು ಎಂದು ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ, ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿ ಎಂದು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನದಲ್ಲಿ ಕರೆದಿರುತ್ತದೆ. ಆದ್ದರಿಂದ ಅವನಿಗೆ ಭೂಲೋಕದಲ್ಲಿ ಎಲ್ಲ ಕಡೆಯೂ ಪ್ರವೇಶವಿದೆ ಎಂದು ತಿಳಿಯುತ್ತದೆ. ಪೇತ್ರನು ನಮ್ಮನ್ನು ಹೀಗೆ ಎಚ್ಚರಿಸಿದ್ದಾನೆ. ಪೇತ್ರನು ಬರೆದ 1ನೇ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ, ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ಎಂಬುದಾಗಿ. ಪ್ರಿಯ ಮಿತ್ರನೇ, ಇದು ಒಂದು ಎಚ್ಚರಿಕೆಯಾಗಿದೆ. ಯೋಬನ ಪುಸ್ತಕದಲ್ಲಿ ಕೂಡ ಇದನ್ನೇ ಕಾಣುತ್ತೇವೆ. ಈ ಲೋಕದಲ್ಲೆಲ್ಲ ಸಂಚರಿಸುವ ಸ್ವಾತಂತ್ರ್ಯ ತನಗಿದೆ ಎಂದು ಸೈತಾನನು ತಾನೇ ಹೇಳಿದ್ದಾನೆ. ಸೈತಾನನು ಕರ್ತನಾದ ಯೇಸುವನ್ನು ಶೋಧಿಸಿದಾಗ ಆತನಿಗೆ ಈ ಲೋಕದ ಸಾಮ್ರಾಜ್ಯವನ್ನೆಲ್ಲ ಕೊಡುತ್ತೇನೆ ಎಂದು ಹೇಳುತ್ತಾನೆ. ಕರ್ತನಾದ ಯೇಸು ಹಾಗೆ ಕೊಡಲು ಅದು ನಿನ್ನಲ್ಲಿ ಇಲ್ಲ ಎಂದೇನೂ ಹೇಳಲಿಲ್ಲ. ಆತನು ಆ ಶೋಧನೆಯನ್ನು ನಿರಾಕರಿಸಿದನು. ಆ ರಾಜ್ಯಗಳು ಸೈತಾನನಿಗೆ ಸುಲಭವಾಗಿ ಸಿಗುವಂಥದ್ದಾಗಿದ್ದಿರಬಹುದು. ಅವನಿಗೆ ಅಂತಹ ಸ್ವಾತಂತ್ರ್ಯವೂ ಇತ್ತು. ಪ್ರೀತಿಯುಳ್ಳ ದೇವಜನರೇ, ಈ ಲೋಕವನ್ನು ನಾವು ಗಮನಿಸುವಾಗ ಸೈತಾನನೇ ಎಲ್ಲವನ್ನೂ ನಡೆಸುತ್ತಾನೆ ಎಂಬಂತೆ ಕಾಣುತ್ತದಲ್ಲವೇ? ದೇವರು ಎಲ್ಲದರ ಮೇಲ್ವಿಚಾರಕನಾಗಿದ್ದಾನೆ. ಆದರೆ ಸೈತಾನನಿಗೆ ಅಲ್ಪಕಾಲದ ಸ್ವಾತಂತ್ರ್ಯ ಕೊಡಲ್ಪಟ್ಟಿದೆ. ನಾನು ನೀನು ವಾಸಿಸುವ ಈ ಲೋಕವು ಸೈತಾನನ ನಿಯಂತ್ರಣಕ್ಕೊಳಪಟ್ಟಿದೆ. ನಾವು ಅವನನ್ನು ಜಯಿಸಬೇಕಾಗಿದೆ. ಆದರೆ ಕ್ರಿಸ್ತನ ರಕ್ತದಿಂದ ಮಾತ್ರ ನಾವು ಅವನನ್ನು ಜಯಿಸಬಹುದು. ಇದು ಒಂದು ವಿಶೇಷವಾದ ಪ್ರಕಟಣೆಯಲ್ಲವೇ? ಮತ್ತು ಅದು ಆಧುನಿಕ ಯೋಚನೆಗೆ ವಿರುದ್ಧವಾಗಿದೆ. ಯೋಬ 1ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಆಗ ಯೆಹೋವನು, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯ, ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥಚಿತ್ತನೂ ಆಗಿದ್ದಾನೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಎಂದು ಸೈತಾನನಿಗೆ ಹೇಳಿದನು ಎಂಬುದಾಗಿ. ಪ್ರಿಯರೇ, ದೇವರು ಯೋಬನ ಕುರಿತು ಒಳ್ಳೆಯ ವರದಿಯನ್ನು ಕೊಡುತ್ತಾನೆ. ಅವನು ಬಹು ವಿಶೇಷವಾದವನು ಎಂದು ಹೇಳುತ್ತಾನೆ. ಸೈತಾನನು ಯೋಬನ ಮೇಲೆ ಕೈಹಾಕಲು ಕಾದಿದ್ದವನಂತೆ ಕಾಣುತ್ತಾನೆ. ಸೈತಾನನ ಮುಂದಿನ ಮಾತಿನಿಂದ ಇದು ತಿಳಿಯುತ್ತದೆ. ಯೋಬ 1ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅದಕ್ಕೆ ಸೈತಾನನು, ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದಾನೋ? ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲೂ ಬೇಲಿಯನ್ನು ಹಾಕಿದೆಯಲ್ಲ. ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸುತ್ತಿರುವುದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸೈತಾನನು ಯೋಬನ ಮೇಲೆ ಕೈ ಹಾಕಬೇಕೆಂದಿದ್ದರೂ ಅವನಿಗಾಗಿರಲಿಲ್ಲ. ಯಾಕೆಂದರೆ ಅವನ ಸುತ್ತಲೂ ಒಂದು ಬೇಲಿ ಇತ್ತು. ಅವನು ದೇವರಿಗೆ ಹೇಳುತ್ತಾನೆ, ನೀನು ಅವನ ಸುತ್ತಲೂ ಬೇಲಿಯನ್ನು ಹಾಕಿದ್ದೀಯಲ್ಲ, ನಾನು ಅವನನ್ನು ಮುಟ್ಟಲಾಗುವುದಿಲ್ಲ ಎಂದು. ಪ್ರಿಯರೇ, ಪ್ರತಿಯೊಬ್ಬ ವಿಶ್ವಾಸಿಯ ಸುತ್ತಲೂ ಒಂದು ಬೇಲಿಯಿದೆ ಎಂದು ನಾನು ನಂಬುತ್ತೇನೆ. ಮತ್ತು ದೇವರು ಸಮ್ಮತಿಸಿದ ಹೊರತು ಸೈತಾನನು ನಿನ್ನನ್ನು ಮುಟ್ಟಲಾಗುವುದಿಲ್ಲ. ಮತ್ತು ದೇವರ ಸಮ್ಮತಿ ಕೊಟ್ಟರೂ ಅದು ಆತನ ಉದ್ದೇಶದ ನೆರವೇರಿಕೆಗಾಗಿಯೇ. ಈ ಪುಸ್ತಕವು ನಮಗಿದನ್ನೇ ಕಲಿಸುತ್ತದೆ. ಯೋಬ 1ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ, ಆದರೆ ನಿನ್ನ ಕೈ ನೀಡಿ ಅವನ ಸೊತ್ತನ್ನೆಲ್ಲ ಅಳಿಸಿಬಿಡು, ಆಗ ಅವನು ನಿನ್ನ ಎದುರಿಗೆ ನಿನ್ನನ್ನು ದೂಷಿಸಲೇ ದೂಷಿಸುವನು ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಗ ಸೈತಾನನು ಯೋಬನ ಮೇಲೆ ತನ್ನ ಕುತಂತ್ರವನ್ನು ಹೆಣೆಯುತ್ತಾನೆ. ಅವನು ಮಾನವ ಸಂತತಿಯನ್ನೇ ಹಾಗೆ ಮಾಡುತ್ತಾನೆ. ಯೋಬನು ಕೇವಲ ಸಮಯ ಸಾಧಕನೆಂದು ಹೇಳುತ್ತಾನೆ. ಸೈತಾನನಿಗೆ ನನ್ನಿಂದ ನಿನ್ನಿಂದ ಯಾವ ಉಪಯೋಗವೂ ಇರುವುದಿಲ್ಲ. ನಾವು ದೇವರೆದುರು ಸಮಯ ಸಾಧಕರಾಗಿದ್ದೇವೆಂದು ಅವನು ಹೇಳುತ್ತಾನೆ. ದೇವರು ನಮ್ಮ ಸುತ್ತ ಹಾಕಿದ ಬೇಲಿಯನ್ನು ತೆಗೆದರೆ, ನಮ್ಮಿಂದ ಎಲ್ಲವನ್ನೂ ತೆಗೆದರೆ ನಾವು ದೇವರನ್ನು ಶಪಿಸುತ್ತೇವೆಂದು ಹೇಳುತ್ತಾನೆ. ಪ್ರಿಯರೇ, ಈ ಲೋಕದಲ್ಲಿ ದೇವರನ್ನು ಶಪಿಸುವವರು ಅನೇಕರಿದ್ದಾರೆ. ಅದರಲ್ಲಿ ಸಂಶಯವೇ ಇಲ್ಲ. ಹಾದಿಯಲ್ಲಿ ನಡೆದಾಡುವಾಗ ಜನರ ಮಾತುಗಳನ್ನು ಕೇಳಿದರೆ ಸಾಕು. ಪ್ರತಿದಿನವೂ ಇಂತಹ ದೇವರನ್ನು ಶಪಿಸುವ ಮಾತುಗಳು ಕೇಳುತ್ತಿರುತ್ತೇವೆ. ಮುಂದಕ್ಕೆ ನೋಡೋಣ. ಯೋಬ 1ನೇ ಅಧ್ಯಾಯ 12ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಯೆಹೋವನು ಸೈತಾನನಿಗೆ, ಅವನ ಸ್ವಾಸ್ಥ್ಯವೆಲ್ಲ ನಿನ್ನ ಕೈಯಲ್ಲಿದೆ ನೋಡು, ಆದರೆ ಅವನ ಮೇಲೆ ಮಾತ್ರ ಕೈ ಹಾಕಬೇಡ ಎಂದು ಅಪ್ಪಣೆ ಕೊಟ್ಟನು. ಆಗ ಸೈತಾನನು
ಯೆಹೋವನ ಸನ್ನಿಧಾನದಿಂದ ಹೊರಟು ಹೋದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೆಲವೊಮ್ಮೆ ನಾವು ಆತುಕೊಳ್ಳುವ ಸಂಗತಿಗಳನ್ನು ತೆಗೆದು ಬಿಡಲು ದೇವರು ಸೈತಾನನಿಗೆ ಒಪ್ಪಿಗೆ ಕೊಡುತ್ತಾನೆ ಎಂದು ಇಲ್ಲಿ ತಿಳುಕೊಳ್ಳುತ್ತೇವೆ. ನಮಗಿದ್ದ ಭದ್ರತೆಯ ಆವರಣವು ನಮ್ಮಿಂದ ತೆಗೆಯಲ್ಪಟ್ಟಾಗ ನಾವು ಸಹಾಯಹೀನರಾಗಿ, ಅಸಮರ್ಥರಾಗಿ, ಈ ಲೋಕದಲ್ಲಿ ನೆಲೆಯಿಲ್ಲದವರಾಗಿ ಹೋಗುತ್ತೇವೆ. ಇಂಥ ಸಮಯಗಳಲ್ಲಿ ಅನೇಕರು ದೇವರಿಗೆ ಮೊರೆಯಿಡುತ್ತಾರೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೋಬನ ಎಲ್ಲ ಸೊತ್ತನ್ನು ಅವನಿಂದ ತೆಗೆದು ಬಿಡಲು ದೇವರು ಸೈತಾನನಿಗೆ ಸಮ್ಮತಿ ನೀಡುತ್ತಾನೆ. ಸೈತಾನನಿಗೆ ಸಾಧ್ಯವಿದ್ದಿದ್ದರೆ ಅವನು ನಮ್ಮನ್ನು ಪೂರ್ಣವಾಗಿ ನಾಶ ಮಾಡಿ ಬಿಡುತ್ತಿದ್ದನು. ಅವನು ಯೋಬನನ್ನೂ ದೇವರನ್ನೂ ನಿಂದಿಸುತ್ತಾನೆ. ದೇವರು ಸೇವಿಸಲ್ಪಡಲು ಯೋಗ್ಯನಲ್ಲ, ಪ್ರೀತಿಗೆ ತಕ್ಕವನಲ್ಲ, ತನ್ನನ್ನು ಪ್ರೀತಿಸಲಿಕ್ಕಾಗಿ ಅವನು ಯೋಬನಿಗೆ ಆಮಿಷವೊಡ್ಡಬೇಕಾಗಿರುತ್ತದೆ ಎಂಬಿತ್ಯಾದಿ. ಪ್ರಿಯರೇ, ಸೈತಾನನು ದೇವರ ಹಾಗೂ ಮನುಷ್ಯನ ವಿರೋಧಿಯಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಊಚ್ ದೇಶದಲ್ಲಿ ಎಂಬ ವಿಚಾರವನ್ನು ನೋಡೋಣ. ಯೋಬ 1ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ: ಒಂದಾನೊಂದು ದಿವಸದಲ್ಲಿ ಯೋಬನ ಗಂಡು ಹೆಣ್ಣು ಮಕ್ಕಳು ಹಿರಿಯವನ ಮನೆಯಲ್ಲಿ ಉಂಡು ಕುಡಿಯುತ್ತಿರುವಾಗ ಎಂಬುದಾಗಿ. ಪ್ರಿಯರೇ, ಯೋಬನ ಮಕ್ಕಳೆಲ್ಲರೂ ಸಂಭ್ರಮ ಪಡುತ್ತಿದ್ದರು. ಒಬ್ಬನ ಮನೆಯಿಂದ ಇನ್ನೊಬ್ಬನ ಮನೆಗೆ ಸಂದರ್ಶಿಸುತ್ತಾ ಔತಣ ಕೂಟಗಳನ್ನು ಮಾಡುತ್ತಿದ್ದರು. ನಿಜವಾಗಿ ಸಂತೋಷ ಪಡುತ್ತಿದ್ದರು. ಯೋಬ 1ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಒಬ್ಬ ದೂತನು ಯೋಬನ ಬಳಿಗೆ ಬಂದು, ನಿನ್ನ ಎತ್ತುಗಳು ಉಳುತ್ತಾ ಅವುಗಳ ಹತ್ತಿರ ಕತ್ತೆಗಳು ಮೇಯುತ್ತಾ ಇರುವಲ್ಲಿ ಶೆಬದವರು ಅವುಗಳ ಮೇಲೆ ಬಿದ್ದು ಹೊಡಕೊಂಡು ಹೋದರು. ಇದಲ್ಲದೆ ಆಳುಗಳನ್ನು ಕತ್ತಿಯಿಂದ ಸಂಹರಿಸಿದರು. ಇದನ್ನು ತಿಳಿಸುತ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೋಬನು ತೃಪ್ತಿಯಾಗಿ ಜೀವಿಸುತ್ತಿದ್ದನು. ಪಕ್ಕನೆ ಎಲ್ಲವೂ ಅಡಿಮೇಲಾಗತೊಡಗಿತು. ಇಂಥ ವೈರಿಗಳು ತನಗಿದ್ದಾರೆಂಬುದು ಕೂಡ ಅವನಿಗೆ ತಿಳಿದಿರಲಿಲ್ಲ. ಆದರೆ ಶೆಬದವರು ಬಂದು ಅವನ ಎತ್ತು ಕತ್ತೆಗಳನ್ನೆಲ್ಲ ಹೊಡೆದುಕೊಂಡು ಹೋದರು. ಯೋಬ 1:16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವನು ಮಾತನಾಡುತ್ತಿರುವಾಗಲೇ ಮತ್ತೊಬ್ಬನು ಬಂದು, ದೇವರ ಬೆಂಕಿ ಆಕಾಶದಿಂದ ಬಿದ್ದು ಕುರಿಗಳನ್ನೂ ಆಳುಗಳನ್ನೂ ದಹಿಸಿ ನುಂಗಿಬಿಟ್ಟಿದೆ. ಇದನ್ನು ತಿಳಿಸುತ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ಬೆಂಕಿ ಇದು ಆಸಕ್ತಿಕರವಾಗಿದೆ. ಏನಾದರೂ ನಮ್ಮ ವಸ್ತು ನಾಶವಾದರೆ ನಾವು ಯಾವಾಗಲೂ ದೇವರನ್ನೇ ದೂರುತ್ತೇವೆ. ಆಗಲೂ ಜನರು ಅದನ್ನೇ ಹೇಳುತ್ತಿದ್ದರು. ಅವರು ಸೈತಾನನ ಬೆಂಕಿ ಎಂದೇಕೆ ಹೇಳಲಿಲ್ಲ? ಅದನ್ನು ಮಾಡಿದ್ದು ಯಾರು? ಸೈತಾನನಲ್ಲವೇ? ಮುಂದಕ್ಕೆ ನೋಡೋಣ. ಯೋಬ 1:17ನೇ ವಚನವನ್ನು. ಅಲ್ಲಿ ಹೀಗೆ ನೋಡುತ್ತೇವೆ: ಅಷ್ಟರಲ್ಲಿ ಇನ್ನೊಬ್ಬನು ಬಂದು, ಕಸ್ದೀಯರು 3 ಗುಂಪುಗಳಾಗಿ ಬಂದು ಒಂಟೆಗಳ ಮೇಲೆ ಬಿದ್ದು ಹೊಡೆದುಕೊಂಡು ಹೋದರು. ಇದಲ್ಲದೆ ಆಳುಗಳನ್ನು ಕತ್ತಿಯಿಂದ ಹತಮಾಡಿದರು. ಇದನ್ನು ತಿಳಿಸುತ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹಣದ ವ್ಯವಹಾರಗಳ ಕುಸಿತದ ಕುರಿತು ನಾವು ಕೇಳುತ್ತೇವೆ. ಯೋಬನಲ್ಲಿ ತುಂಬ ಐಶ್ವರ್ಯವಿತ್ತು, ಆದರೆ ಪಕ್ಕನೆ ಅದೆಲ್ಲವೂ ತೆಗೆಯಲ್ಪಟ್ಟಿತು, ಎಲ್ಲವೂ ಖಾಲಿಯಾಯಿತು. ಯೋಬ 1:18 ಮತ್ತು 19ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸಂಗಡಲೇ ಬೇರೊಬ್ಬನು ಬಂದು, ನಿನ್ನ ಕುಮಾರ ಕುಮಾರ್ತೆಯರು ತಮ್ಮ ಅಣ್ಣನ ಮನೆಯಲ್ಲಿ ಉಂಡು ಕುಡಿಯುತ್ತಿರುವಾಗ, ಇಗೋ, ಅರಣ್ಯದ ಕಡೆಯಿಂದ ಬಿರುಗಾಳಿ ಬೀಸಿ ಮನೆಯ 4 ಮೂಲೆಗಳಿಗೆ ಬಡಿಯಿತು. ಮನೆಯು ಯೌವನಸ್ಥರ ಮೇಲೆ ಬಿದ್ದಿತು, ಸತ್ತು ಹೋದರು. ಇದನ್ನು ತಿಳಿಸುತ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ದುರಂತಗಳ ಮೇಲಿನ ದುರಂತ. ಅವನ ಮಕ್ಕಳೆಲ್ಲರೂ ಕೊಲ್ಲಲ್ಪಟ್ಟರು. ಭಯಂಕರವಾದ ತುಫಾನು ಆ ಸ್ಥಳಕ್ಕೆ ಹೊಡೆದು ಅವನ ಮಕ್ಕಳೆಲ್ಲರೂ ಹತರಾದರು. ಇಂಥ ಪರಿಸ್ಥಿತಿಯಲ್ಲಿ ನೀವೇನು ಮಾಡುವಿರಿ? ಯೋಬನು ಏನು ಮಾಡಿದನೆಂದು ನೋಡಿರಿ. ಯೋಬ 1:20ನೇ ವಚನದಿಂದ 22ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆಗ ಯೋಬನು ಎದ್ದು ಮೇಲಂಗಿಯನ್ನು ಹರಿದುಕೊಂಡು ತಲೆ ಬೋಳಿಸಿಕೊಂಡು ನೆಲದಲ್ಲಿ ಅಡ್ಡಬಿದ್ದು ನಮಸ್ಕರಿಸಿ, ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನೂ ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು. ಇದೆಲ್ಲದರಲ್ಲಿಯೂ ಯೋಬನು ಪಾಪ ಮಾಡಲಿಲ್ಲ, ದೇವರ ಮೇಲೆ ತಪ್ಪು ಹೊರಿಸಲು ಇಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಮನುಷ್ಯನನ್ನು ಗಮನಿಸಿ ಅವನ ಮಾತುಗಳನ್ನು ಕೇಳಿರಿ.
ಲೌಕಿಕ ವಸ್ತುಗಳ ಕುರಿತು ಕ್ರೈಸ್ತರಲ್ಲಿ ಈ ದಿನಗಳಲ್ಲಿ ಇರಬೇಕಾದ ತಾತ್ವಿಕ ಅಭಿಪ್ರಾಯವನ್ನು ಇಲ್ಲಿ ಕಾಣುತ್ತೇವೆ. ನಾನು ನೀನು ಈ ಲೋಕಕ್ಕೆ ಬರುವಾಗ ಏನನ್ನೂ ತಂದಿರುವುದಿಲ್ಲ. ನಾವು ಬೆತ್ತಲೆಯಾಗಿಯೇ ಬಂದಿದ್ದೇವೆ, ಅದೇ ರೀತಿಯಲ್ಲಿ ಈ ಲೋಕವನ್ನು ಬಿಟ್ಟು ಹೋಗಲಿದ್ದೇವೆ. ಶವದ ಹೊದಿಕೆಯಲ್ಲಿ ಜೇಬುಗಳಿರುವುದಿಲ್ಲ ಎಂಬ ನಾಣ್ಣುಡಿಯಿದೆ. ಪ್ರಿಯನೇ, ನೀನು ನಿನ್ನ ಸಂಗಡ ಏನನ್ನೂ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಒಂದು ಶ್ರೀಮಂತ ಕುಟುಂಬದ ಮುಖ್ಯಸ್ಥನ ಮಲಗುವ ಕೋಣೆಯ ಬಾಗಿಲಲ್ಲಿ ಅವನ ಎಲ್ಲ ಸಂಬಂಧಿಗಳು ನಿಂತಿದ್ದರು. ಅವರು ಯಾವಾಗ ಆ ವ್ಯಕ್ತಿ ಸಾಯುತ್ತಾನೆ, ಅವನ ವಕೀಲನು ಯಾವಾಗ ಹೊರಬರುತ್ತಾನೆ ಎಂದು ಕಾಯುತ್ತಿದ್ದರು. ಕೊನೆಗೂ ವಕೀಲನು ಹೊರಬಂದು ಆ ಮನುಷ್ಯನು ಸತ್ತನು ಎಂದು ಘೋಷಿಸಿದನು. ಅವರಲ್ಲಿ ತುಂಬ ದುರಾಶೆಯುಳ್ಳವನೊಬ್ಬನು ಕೇಳಿದನು, ಅವನು ಎಷ್ಟು ಬಿಟ್ಟು ಹೋಗಿದ್ದಾನೆ ಎಂದು. ಆಗ ವಕೀಲನು ಹೇಳಿದನು, ಅವನು ಎಲ್ಲವನ್ನೂ ಬಿಟ್ಟು ಹೋಗಿದ್ದಾನೆ, ಏನನ್ನೂ ತೆಗೆದುಕೊಂಡು ಹೋಗಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮೆಲ್ಲರ ಸ್ಥಿತಿಯು ಹೀಗೇ ಆಗಲಿದೆ. ನಿನ್ನ ಬಳಿ ಎಷ್ಟು ಆಸ್ತಿಗಳಿವೆ, ಖಜಾನೆಯಲ್ಲಿ ಎಷ್ಟು ಹಣವಿದೆ ಎಂಬುದರಿಂದ ಯಾವ ವ್ಯತ್ಯಾಸವೂ ಆಗುವುದಿಲ್ಲ. ನಾನು ನೀನು ಹೋಗುವಾಗ ನಾವು ಈ ಲೋಕಕ್ಕೆ ಬಂದ ಹಾಗೆ ಹೋಗುತ್ತೇವೆ. ನಮ್ಮ ಜೀವಿತದ ತಾತ್ವಿಕ ಅಭಿಪ್ರಾಯಕ್ಕೆ ಇದನ್ನು ಸೇರಿಸಿಕೊಳ್ಳುವುದು ಅತಿ ಅವಶ್ಯವಾಗಿದೆ. ಈಗ ನೀನು ಒಂದು ಬೆಲೆಬಾಳುವ ಮಹಲಿನಲ್ಲಿ ಜೀವಿಸಬಹುದು, ಇಲ್ಲವೇ ಒಂದು ಜೋಪಡಿಯಲ್ಲಿರಬಹುದು. ನಿನ್ನ ಬ್ಯಾಂಕಿನಲ್ಲಿ ತುಂಬ ಹಣವಿರಬಹುದು, ಅಥವಾ ಏನೂ ಇಲ್ಲದೆಯೂ ಇರಬಹುದು. ನಿನ್ನ ಭದ್ರತಾ ಕೋಶದಲ್ಲಿ ರಾಶಿಗಟ್ಟಲೆ ಹಣದ ಬಾಂಡುಗಳಿರಬಹುದು, ಇಲ್ಲವೇ ನಿನ್ನ ಬಳಿ ಭದ್ರತಾ ಕೋಶವೇ ಇಲ್ಲದಿರಬಹುದು. ನೀನು ಯಾರೆಂಬುದರಿಂದ ಯಾವ ವ್ಯತ್ಯಾಸವೂ ಉಂಟಾಗುವುದಿಲ್ಲ. ಪ್ರಿಯರೇ, ನಾವೆಲ್ಲರೂ ಈ ಲೋಕಕ್ಕೆ ಬಂದ ಸ್ಥಿತಿಯಲ್ಲೇ ಬಿಟ್ಟು ಹೋಗಬೇಕಾಗಿದೆ. ನಿನ್ನ ಬಳಿ ಇರುವುದಕ್ಕೆಲ್ಲ ನೀನು ಮನೆವಾರ್ತೆಯವನಾಗಿದ್ದಿ. ಕೊನೆಗೆ ನೋಡಿದರೆ ಅದು ನಿನಗೆ ಸೇರುವುದಿಲ್ಲ ಅಲ್ಲವೇ? ಪ್ರೀತಿಯುಳ್ಳ ದೇವಜನರೇ, ಈ ಯೋಬನು ನೆಲದಲ್ಲಿ ಅಡ್ಡಬಿದ್ದು ದೇವರನ್ನು ಆರಾಧಿಸಿದನು. ಅವನು ತನ್ನ ಮೇಲಂಗಿಯನ್ನು ಹರಿದುಕೊಂಡು ತಲೆಯನ್ನು ಬೋಳಿಸಿದನು. ಅವನ ಗೋಳಾಟವು ಬಹು ದೂರದವರೆಗೂ ಕೇಳಿಸುತ್ತಿತ್ತು. ಅವನು ಎಲ್ಲವನ್ನೂ ಕಳೆದುಕೊಂಡನು, ತನ್ನೆಲ್ಲ ಮಕ್ಕಳನ್ನೂ ಕೂಡ. ಆದರೂ ಅವನು ಹೇಳುತ್ತಾನೆ, ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ. ಪ್ರಿಯ ಮಿತ್ರನೇ, ನಿನಗಿರುವುದೆಲ್ಲವೂ ದೇವರೇ ಕೊಟ್ಟದಾಗಿದೆ. ಆತನಿಗೆ ಮನಸ್ಸಿದ್ದಲ್ಲಿ ಆತನು ಅದನ್ನು ಹಿಂತೆಗೆದುಕೊಳ್ಳಬಹುದು. ನಮ್ಮಲ್ಲಿ ಆತನು ಇರಿಸಿದವುಗಳನ್ನು ನಾವು ಹೇಗೆ ಉಪಯೋಗಿಸಿದ್ದೇವೆಂದು ಆತನು ಲೆಕ್ಕ ಕೇಳುತ್ತಾನೆ. ಆದ್ದರಿಂದಲೇ ಪೌಲನು ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆಯಲ್ಲಿ ನಮ್ಮನ್ನು ಮನೆವಾರ್ತೆಯವರೆಂದು ಕರೆದಿದ್ದಾನೆ. ಮನೆವಾರ್ತೆಯವನು ಬೇರೆಯವರ ವಸ್ತುವನ್ನು ನೋಡಿಕೊಳ್ಳುವನಾಗಿದ್ದಾನೆ. ಆತನು ಕೊಟ್ಟ ಲೌಕಿಕ ವಸ್ತುಗಳನ್ನು ನಾವು ಹೇಗೆ ಉಪಯೋಗಿಸುತ್ತೇವೆಂದು ದೇವರು ಕೇಳುತ್ತಾನೆ. ಇಲ್ಲಿರುವುದೆಲ್ಲವೂ ಆತನದು, ನಾವು ಅದನ್ನು ಕೇವಲ ಉಪಯೋಗಿಸುತ್ತಿದ್ದೇವೆ ಅಷ್ಟೇ. ನೀನು ಲೋಕ ಬಿಡುವಾಗ ಏನನ್ನೂ ತೆಗೆದುಕೊಂಡು ಹೋಗಲಾರಿ. ಪ್ರೀತಿಯುಳ್ಳ ದೇವಜನರೇ, ಯೋಬನು ಇದನ್ನು ತಿಳಿದಿದ್ದನು. ಅವನು ತನ್ನ ನಂಬಿಕೆಯನ್ನು ಕಳಕೊಳ್ಳಲಿಲ್ಲ. ಅವನು ಇನ್ನೂ ದೇವರಿಗೆ ಅಂಟಿಕೊಂಡೇ ಇದ್ದನು. ಇದೆಲ್ಲದರಲ್ಲಿಯೂ ಯೋಬನು ಪಾಪ ಮಾಡಲಿಲ್ಲ, ದೇವರ ಮೇಲೆ ತಪ್ಪು ಹೊರಿಸಲು ಇಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೋಬನ ಜೀವಿತದಲ್ಲಿ ನಾವು ತಿಳಿದುಕೊಂಡಂಥ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಎಲ್ಲವನ್ನು ಕಳೆದುಕೊಂಡ ಸ್ಥಿತಿಯಲ್ಲಿ ಕೂಡ ಅವನು ದೇವರನ್ನೇ ಅಂಟಿಕೊಂಡಿದ್ದನು. ನಮ್ಮ ಜೀವಿತದಲ್ಲಿ ಕೂಡ ಬರುವಂತೆಲ್ಲ ಪರಿಸ್ಥಿತಿಯಲ್ಲಿ ನಾವು ಗುಣಗುಟ್ಟದೆ, ದೇವರಿಗೆ ವಿರುದ್ಧವಾಗಿ ಮಾತನಾಡದೆ, ದೇವರ ಜೊತೆಯಲ್ಲೇ ಇದ್ದುಕೊಂಡು ಎಲ್ಲವನ್ನು ಸಹಿಸಿಕೊಂಡು ಮುಂದೆ ಸಾಗುವುದಕ್ಕೆ ದೇವರ ಆತ್ಮನ ಸಹಾಯವನ್ನು ಬೇಡಿಕೊಳ್ಳೋಣ. ಆತನೇ ನಮ್ಮ ಜೊತೆ ಇದ್ದುಕೊಂಡು ನಮ್ಮನ್ನು ಬಲಪಡಿಸಿ ಕೈ ಹಿಡಿದು ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಒಬ್ಬ ಬಹು ಶ್ರೀಮಂತನಾದವನು ತನ್ನ ಕುಟುಂಬದೊಂದಿಗೆ ಎಲ್ಲ ಸಮೃದ್ಧಿಯಲ್ಲಿ ಬದುಕುತ್ತಿದ್ದರೂ ಅವನ ಹೃದಯದಲ್ಲಿ ಒಂದು ಭಯವಿತ್ತು. ಇಂದು ಕೂಡ ನಮ್ಮ ಜೀವಿತದಲ್ಲಿ ಎಲ್ಲ ಇದ್ದರೂ ನಮ್ಮ ಮಕ್ಕಳ ಬಗ್ಗೆ, ಭವಿಷ್ಯತ್ತಿನ ಬಗ್ಗೆ ಹೃದಯದಲ್ಲಿ ಭಯವಿದೆ. ಆದುದರಿಂದ ಇದರ ಪರಿಹಾರಕ್ಕಾಗಿ ಯೋಬನಂತೆ ದೇವರ ಬಳಿಗೆ ಬರೋಣ, ಆದರಣೆಯನ್ನು ಹೊಂದಿಕೊಳ್ಳೋಣ. ಪ್ರಿಯ ವೀಕ್ಷಕರೇ, ಇಂದಿನ ಅಧ್ಯಯನವು ಎಷ್ಟೊಂದು ಗಂಭೀರವಾಗಿತ್ತಲ್ಲವೇ? ಯೋಬನ ಜೀವಿತದ ದುರಂತವು ನಮ್ಮ ವಿಶ್ವಾಸವನ್ನು ಬಲಪಡಿಸಿರುವಾಗ ಗಂಡಾಂತರದಲ್ಲಿರುವ ಪ್ರತಿಯೊಬ್ಬರನ್ನು ದೇವರ ವಾಕ್ಯದ ಬಳಿಗೆ ಕರೆದು ತರೋಣ. ಮುಂದಿನ ಕಾರ್ಯಕ್ರಮಕ್ಕಾಗಿ ಸಿದ್ಧರಾಗಿರಿ. ತಪ್ಪದೇ ಕರೆ ಮಾಡಿರಿ. ವಂದನೆಗಳು.